ಲಿವರ್ ಫ್ರೈ ಯಾವ ತರ ಕಾಣಿಸ್ತಿದೆ ಅಂತ ಗ್ರೇವಿನ ಫ್ರೈನ ಚಿನ್ನಮ್ಮ ಇದು ಅದು ಜಾಸ್ತಿ ನೀರ್ ಬಿಟ್ಕೊಂಡ್ರೆ ಗ್ರೇವಿ. ಒಂದು ಬಗ್ಸಲ್ಲಿ ಎಷ್ಟು ಅನ್ನ ಬರುತ್ತೆ ಅಷ್ಟು ಅನ್ನ ಎತ್ಕೊಂಡು ಒಂದೇ ಸಲ ಒಂದ್ ಸ್ವಲ್ಪ ಕೆಳಗಡೆ ಚಲ್ದೇನೆ ತಿನ್ಬೇಕು. ಅದೇ ರೀತಿ ನಿಂತು ಇದೇ ಚಲ ಎಲ್ಲ ತಿರುಗಿ ಎಲ್ಲ ಚೆಲ್ಲೆ ಬಿಟ್ಟ ಅಲ್ಲ ಚಿನ್ನಮ್ಮ ಅಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು PK ಕನ್ನಡ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸುಮಾರು ಒಂದು 10 ದಿವಸದಿಂದ ನಾನು ವಿಡಿಯೋನ ಮಾಡಿ ನಾನು ಯಾವುದೇ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವಾಗ ನಾನು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನು ಸಹ ಕುಕಿಂಗ್ ವಿಡಿಯೋನೇ. ಓ ಆಟ ಸಾಮಾನು ಬೇಕಾ? ಕೊಡ್ತೀನಿ ಇರೋ ನಿಮಿಷ. ಅಯ್ಯೋ ಎತ್ಕದೆ ಇರೋ ಮಗಳೇ, ಎತ್ಕತೀನಿ ಇರೋ ನಾನು ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಎತ್ಕತೀನಿ. ಇರೋ ವಿಡಿಯೋ ಮಾಡ್ತೀನಿ ನಾನು ಫಸ್ಟು. ಮಗಳೇ ಯಾಕೆ ಮಗಳೇ ಅಷ್ಟೊಂದು ಕಿರ್ಸ್ಕೊತಾ ಇದೀಯಾ? ಕಿರ್ಸ್ಕೊಬಾರದು ಮಗಳೇ ಹಂಗೆ. ಸೊ ಮಂತ್ಲಿ ಚಿಕ್ಕಪ್ಪಲೇ ಆಯ್ತು. ಯಾವ್ದಾರ ನಾನು ಏನಾರು ಮಾತಾಡಕ್ ಬಂದ್ರೆ ಅವಳು ಹೇಳಾಯ್ತಾ ಪಾಪ ಆಯ್ತಾ ಹೇಳ್ಬಿಟ್ಟ. ಇವಾಗ ಸುಮ್ಮನಿರ್ಬೇಕು, ಇವಾಗ ಮಾತಾಡಬಾರ್ದು, ಜಾಸ್ತಿ ಮಾತಾಡಬಾರ್ದು ಆಯ್ತಲ್ಲ. ಹಾ ಸುಮ್ಮನಿರು ಆಯ್ತಾ. ಇದೇನದು ಹಂಗಾಗದಲ್ಲ? ಹಿಮಾಲಯ ಪೌಡ್ರ್ ಚಿರಾಮಂದು ನೋಡಿ ಗೈಸ್, ನನ್ನ ಮಗಳು ಯಾವ ತರ ಪೌಡ್ರ್ ಮಾಡ್ದಂಗೆ ಎಲ್ಲ ಹೊಸ್ಬಿಟ್ಟು ಮೌಲ್ಯ ಮಾಡ್ಕೊಳ್ಳೆ. ಅವಳೇ ಒರ್ಸಿದ್ಲ ಇದಾ? ಅಬ್ಬಾ ಏನ್ ಕಿತಾಪತಿ ಐತಿಯ ಚಿನ್ನಮ್ಮ ನೀನು. ನೀನ ಒರ್ಸಿರೋದಿದಾ? ನಗ್ತಾರ ನೋಡು, ನಗ್ತಾ ಇರೋದು ಹೆಂಗ್ ನಗ್ತಾವಳೆ. ಅದು ಅಲ್ದೇನೆ ಒಪ್ಕೋತಾವಳಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು ನಾವು. ಇವಾಗ ನಾವು ಅಡುಗೆ ಮಾಡೋಣ, ಬೇರೆ ಏನೋ ಮಾತಾಡೋದೇನು ಬೇಡ. ಇವಾಗ ನಾವು ಮನೆಗೆ ನಾನು ಇವಾಗ ಏನ್ ತಿಂದಿದ್ದೀನಿ ಅಂತ ಸ್ಪೆಷಲ್ ಹೇಳ್ತೀನಿ ಬನ್ನಿ. ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ಇಲ್ಲಿ ನೋಡಿ ನಾವು ತಂದಿರೋದು ಏನಪ್ಪಾ ಅಂತ ಹೇಳಿದ್ರೆ, ಇದು ಚಿಕನ್ ಲಿವರ್ ತಂದಿರೋದು. ಪೂಜಾ ತಿನ್ಬೇಕು ಅಂತ ಆಸೆ ಪಡ್ತಾ ಇದ್ಲು, ಅದಕ್ಕೋಸ್ಕರ ಈ ಒಂದು ಚಿಕನ್ ಲಿವರ್ ತಂದಿದ್ದೀವಿ. ಬಾ ಪೂಜಾ ಬೇಗ ಮಾಡುವ ಆಯ್ತಲ್ಲ. ಲಿವರ್ ಫ್ರೈ ಹೇಳೆ, ಯಾಕೆ ಅಷ್ಟೊಂದು ಇದ್ ಮಾಡ್ತೀಯಾ? ಲಿವರ್ ಗ್ರೇವಿ, ಲಿವರು, ಎಣ್ಣೆ, ಸಾಲ್ಟು ಬರಪಾಯಿ ತೆಗೆ, ಸಾಲ್ಟು, ಈರುಳ್ಳಿ, ಟೊಮೊಟೊ, ಏನಂತ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಆಮೇಲೆ ಮಸಾಲೆ ಅಷ್ಟೇ. ಬಾಂಡಲಿ ಚೆನ್ನಾಗಿ ಕಾದಿದೆ. ಎಣ್ಣೆ ಹಾಕಬೇಕಾ? ಬೇಡವೇನಾ? ಅವಾಗಿಂದ ಕರ್ದಕ್ ಬರ್ಲಿಲ್ಲ, ಈಗ ಬಂದ್ಬಿಟ್ಟು ಬೇಗ ಬೇಗ ಎಣ್ಣೆನೆ ಕಾದಿಲ್ಲ ಹಾಕ್ಬಿಟ್ಲ ಹಂಗೇನೆ. ಮತ್ತೆ ಕಾಯ್ಬೇಕು, ನೀನು ಕಾಯ್ಬೇಕು ಅಂದ್ರೆ ಹೇಳ್ಬೇಕು ತಾನೆ. ಎಣ್ಣೆ ಕಾಯಿಲ್ಲ, ಇನ್ನ ಎಣ್ಣೆ ಕಾಯ್ದಾದ್ಮೇಲೆ ಹಾಕ್ಬೇಕು ಅಂತ. ಸಾಕು. ಏನ್ ಸಾಕು? ಈಗೇನ್ ಹಾಕಿದ್ದ ನೀನು? ಹಸಿಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ. ಹೇಳ್ಬೇಕು, ನೀನು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಕ್ಲೀನ್ ಆಗಿ ಡೀಟೇಲ್ ಆಗಿ ಹೇಳ್ಬೇಕು, ಗೊತ್ತಾಗೋಕಿಲ್ವಾ ಎಲ್ಲರಿಗೂ? ಡಿಪ್ರೆಷನ್ ವಿಡಿಯೋ ಮಾಡ್ಬೇಕಾದ್ರೆ ಬಾಯಿ ಜಾಸ್ತಿ ಬರ್ತದೆ. ಆಲ್ರೆಡಿ ಟೈಮ್ ಏನ್ ಹಾಕ್ತದ್ಯಾ ನೆಕ್ಸ್ಟ್? ಕರಿಬೇವು ಹೇಳು, ಹೇಳ್ಬಿಟ್ಟು ಹಾಕು. ಸೈಡ್ಗಳು ತೆಗೀರ ಗುಡಿಲಿ ಈರುಳ್ಳಿ ಟೈಮ್ ಆಗದೆ ಪಟಾಪಟ ಅಂತ ಹಾಕೊಂಡ್ ಪಟಾಪಟ ಅಂತ ಬಾಡ್ಸೋದು. ಇವತ್ತು ಬೆಳ್ಳುಳ್ಳಿ ಪೇಸ್ಟು ಬೇಗ ಬೇಗ ಆಗ್ಬೇಕು. ಅವೆಲ್ಲ ಜೊತೆ ಫ್ರೈ ಆದ್ರೆ ಅದು ಚೆನ್ನಾಗಿ ಹಿಡಿತದೆ. ಟೊಮೊಟೊ ಹಾಕ್ಬೇಕಾದ್ರೆ ಹೇಳು, ತೋರ್ಸೋಕಿಲ್ವ? ನಿನ್ ಕಡೆ ನೀನ್ ಹಾಕ್ಬಿಟ್ರ ತೋರಿಸ್ತೀನಿ. ಚಿನ್ನಮ್ಮ ನೀನು ಸ್ಕೂಲ್ ಹೋಗ್ಬೇಕು 25ನೇ ತಾರೀಕಿಂದ, ಗೊತ್ತಾ? ಬಿಡ್ತೀವಿ ನಾವು. ಯಾಕೆ ನಡ್ಕೊಂಡ್ ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು ಮಗಳೇ ಆಯ್ತಾ? ಚೆನ್ನಾಗ್ ಹೋಗ್ಬೇಕು ಆಯ್ತಾ? ABCD ಹಾಕಿ ಎಲ್ಲ ಕಲಿಬೇಕು, ಚೆನ್ನಾಗಿ ಹೋಗ್ಬಿಟ್ಟು. ಚೆನ್ನಾಗಿ ಆಟಾಡಿದ್ಲು. ಅಡ್ಮಿಷನ್ ಮಾಡೋ ಟೈಮಲ್ಲಿ ಆಚೆ ಕೂತಿದ್ನಲ್ಲ, ಚೆನ್ನಾಗಿ ಆಡಿದ್ಲು. ಜಾರ ಬಂದು ಎಷ್ಟಲ್ಲ ಸಾಕು ಬಿಡು ಅಂದ್ರೆ ಕೇಳಲಿಲ್ಲ. ಅರ್ಶನ ಹಾಕ್ತದ್ಯಾ? ಅರ್ಶನ ಎಷ್ಟು? ಸಾಲ್ಟ್ ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಈಗ ಏನ್ ಹಾಕ್ತಾರದ? ಲಿವರ್ ಹಾಕ್ತದಳೆ. ಲಿವರ್ ಗುಂಡ್ಕಾಯಿ ಎರಡು ಪ್ಲಸ್ ಹಾರ್ಟ್ ಅಲ್ಲಿರೋ ಟ್ಯೂನು ಹಾಕಿದೆ ರೂಬಾರು
ಶುಭಮ್ಮ ಇದು ಯಾವ್ದಾರ ಆಗ್ಲಿ ನನಗೆ. ಸೊ ಗೈಸ್ ಇವಾಗ ಲಿವರ್ನ ಆಯ್ತಾಯ್ತು. ಹಾಕಾಯ್ತು. ಲಿವರ್ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಹೊಡಿತಾ ಹೋದಳೆ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಲ್ಲ ಚಿನ್ನಮ್ಮ. ಚೆನ್ನಾಗಿ ನೀರು ಬಿಟ್ಕೊಂಡು ಸೊ ಇವಾಗ ಮಸಾಲ ಹಾಕೋಣ ಬನ್ನಿ. ಮಸಾಲೆನ ಏನದು ಕೊತ್ತಂಬರಿ ಸೊಪ್ಪ. ಸೊಪ್ಪಪ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟ್ ಅಲ್ಲಿ ತಾನೇ ಹಾಕೊಳ್ಳೋದು ಕೊತ್ತಂಬರಿ ಸೊಪ್ಪ. ಇವಾಗ ಯಾಕೆ ಕೊಡ್ತಾ ಇದೀಯಾ? ಮಧ್ಯದಲ್ಲಿ ಸುತ್ತಿದ್ರೆ ಆಗಲ್ಲ, ಈಗಲೇ ಹಾಕಿದ್ರೆ ಹೊಸ ಬೇಕಂತ. ಅಯ್ಯೋ ಎಲ್ಲಾರು ಒಂಥರ ಮಾಡಿದ್ರೆ ನಿಮ್ಮ ಅಮ್ಮನೇ ಒಂಥರ ಮಾಡ್ತಾವಳಲ್ಲ ಚಿನ್ನಮ್ಮ. ನೋಡಿ ಇವಳಾಲೆ ಮೂಗ್ ಮುಚ್ಕೋತಾವಳೆ ವಾಸನೆ ಅಂತ ಹೇಳ್ಬಿಟ್ಟು. ರುಬ್ಬಿ ಚೀಚಿ ಅನ್ನು ಅವಾಗ ಮಾಡ್ತೀನಿ. ಅಪ್ಪ ತಿನ್ಸೋದೇನು ಮೂಸ್ ನೋಡ್ದಂಗೆ ತಿನ್ಕೊಬಿಟ್ಟಿಯಾ? ಯಾರು ತಿನ್ಸೋದ್ ಈಗ? ಅಪ್ಪ ತಿನ್ಸೋದ ಅಮ್ಮ ತಿನ್ಸೋದ? ಪೂಜೆ ನಿಮ್ಮ ಅಮ್ಮ ಬೈತಾವಳಲ್ಲ, ಏನ್ ಮಾಡ್ತೀಯಾ? ಇಲ್ಲಿ ಮಸಾಲೆ ಮಸಾಲೆ ಹಾಕ್ಬಿಡ್ಲಿ, ಆಮೇಲೆ ಮಾತಾಡ್ತೀನಿ ಇವಳ ಬಗ್ಗೆ. ಏನಾಗ್ತದೀಯ? ಧನಿಯಾ ಪುಡಿ 1.5 ಸ್ಪೂನ್. ಇದು ನೀರ್ ಹಾಕಿಲ್ಲ ಲಿವರ್ಗೆ, ಅದೇ ಲಿವರೇ ನೀರ್ ಬಿಟ್ಕೊಂಡಿರೋದು. ನಾವು ಸ್ವಲ್ಪ ನೀರ್ ಹಾಕಿಲ್ಲ. ಅದು ಓಕೆ, ಪಾಯಿಂಟ್ ಔಟ್ ಮಾಡ್ಬೇಕು ಅದನ್ನ. ಇದು ಗರಂ ಮಸಾಲ. ಎಷ್ಟು ಸ್ಪೂನಾ? 2 ಸ್ಪೂನಾ? ಇಲ್ಲ, ಇದು 1.5 ಸ್ಪೂನ್. 1.5 ಸ್ಪೂನಾ? ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್. ಜಾಸ್ತಿ ಖಾರ ಇದೆ ನಮ್ ಚಿನ್ನ ಮಸಾಲ. ಆಮೇಲೆ ಇದು ಚಿಕನ್ ಮಸಾಲ. ಚಿಕನ್ ಮಸಾಲ ನಿಮ್ಮಿಷ್ಟ ಟೇಸ್ಟ್ ತಕ್ಕನಾಗ ಹಾಕಬಹುದು. ನಾನೊಂದು 2-3 ಅವ್ರು ನಿನ್ ನೋಡ್ಕೊಂಡ್ ಮಾಡ್ತಾ ಇಲ್ಲ, ನಾವ್ ಹೆಂಗ್ ಮಾಡ್ತಾ ಇದೀವಿ ಅದ್ ಮಾಡು. ಮಾಡ್ಕೊಂಡ್ಬೋದು. ಈಗ ನಾವ್ ತಿನ್ನಾಕೆ ಸುಮ್ನೆ ಮಾಡ್ತಾ ಇರೋದ್ ನಾವ್, ಆಯ್ತಾ? ಓಕೆನಾ? ಇದು 3 ಸ್ಪೂನ್ ಚಿಕನ್ ಮಸಾಲ. ಚಿಕನ್ ಮಸಾಲ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಓಕೆ, ಆಲ್ಮೋಸ್ಟ್ ಎಲ್ಲಾರು ಇದೇ ತರ ಮಾಡೋದು ಅನ್ಸುತ್ತೆ ಮೋಸ್ಟ್ಲಿ. ಗ್ರೇವಿನ ಫ್ರೈನ ಚಿನ್ನಮ್ಮ ಇದು? ಅದು ಜಾಸ್ತಿ ನೀರ್ ಬಿಟ್ಕೊಂಡ್ರೆ ಗ್ರೇವಿ, ಫ್ರೈ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೀವು ಯಾವ ರೀತಿ ತಿಳ್ಕೊತೀರೋ ಅದೇ ರೀತಿ ಇದು. ಗ್ರೇವಿ ಅಂತ ತಿಳ್ಕೊಂಡ್ರೆ ಗ್ರೇವಿ, ಲಿವರ್ ಫ್ರೈ ಅಂತ ತಿಳ್ಕೊಂಡ್ರೆ ಲಿವರ್ ಫ್ರೈ. ಸೊ ಗೈಸ್ ಆಲ್ಮೋಸ್ಟ್ ಇವಾಗ ಆಯ್ತು. ಇದು ರೌಂಡ್ ಬೆಂದ್ರೆ ಮುಗೀತೈತೆ. ಸೊ ಇವಾಗ ಆಲ್ರೆಡಿ ಅನ್ನ ರೆಡಿ ಮಾಡಿ ಇಟ್ಟಿದ್ದಾಳೆ. ಸೊ ಅನ್ನ ಜೊತೆಗೆ ಇದೇ ಒಂದು ಲಿವರ್ ಫ್ರೈನೋ ಗ್ರೇವಿನೋ ಹಾಕೊಂಡು ತಿಂತಾರೆ, ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಇವಾಗ ಈ ಒಂದು ಏನೋ ಲಿವರ್ ಚಿಕನ್, ಲಿವರ್ ಫ್ರೈ, ಲಿವರ್ ಫ್ರೈನ ಇದೀಗ. ಲಿವರ್ ಫ್ರೈ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ. ಸೊ ಇದನ್ನ ಅನ್ನದ ಜೊತೆ ಹಾಕೊಂಡು ನಾವ್ ಇವಾಗ ಊಟ ಮಾಡಿದೆ. ಬನ್ನಿ ಊಟ ಮಾಡೋಣ, ಟೈಮ್ ಆಗ್ಬಿಟ್ಟಿದೆ 11 ಗಂಟೆ. ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕೊಂಡು ಅದ್ರ ಮೇಲೆ, ಸೊ ಹಸಿ ಈರುಳ್ಳಿ ತಿನ್ನೋದ್ರಲ್ಲೇ ಮಜಾ ಇರೋದು, ಚೆನ್ನಾಗಿರೋದು. ನೋಡಿ ರೈಸ್, ಲಿವರ್ ಫ್ರೈ ಯಾವ ತರ ಕಾಣಿಸ್ತಿದೆ ಅಂತ. ಸೊ ಇದು ಅರ್ಜೆಂಟಾಗಿ ಮಾಡಿರೋದು, ಬೇಗ. ಏನು ಒಂದು 1 ಅವರಲ್ಲಿ ನಾವು ಡಿಸೈಡ್ ಮಾಡಿರೋದಾ ಇವತ್ತಿನ ತಿನ್ಬೇಕು ಲಿವರ್ ಫ್ರೈ ತಿನ್ಬೇಕು ಅಂತ. 1 ಅವರಲ್ಲಿ ಡಿಸೈಡ್ ಮಾಡಿ 1 ಅವರಲ್ಲಿ ತಂದು ಲಿವರ್ನ ಸೊ ತಿಂತಿರೋದು. ಗೈಸ್ ನಾವು ಊಟ ಮಾಡೋಣ. ಫಸ್ಟ್ ನಾವು ಹಾಟ್ ಎತ್ಕೊಳ್ಳೋಣ. ಹಾಟ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಸೂಪರ್ ಬಂದಿದೆ ಸಿನಿಮಾ, ಸೂಪರ್ ಆಗಿದೆ. ಹಾಟ್ ಇಷ್ಟ ಅಂತೀರ ನನಗೆ. ಹಾಟ್ ಅಂತ ತಿಂತೀನಿ. ಹೆಂಗಾಯ್ತು ಹೇಳು ಹಾಟು? ಸೂಪರ್ ಆಯ್ತಲ್ಲ. ಸೊ ಇವಾಗ ನಾವು ಲಿವರ್ ತಿಂತಾ ಇದೀವಿ. ಲಿವರ್ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಗುಂಡ್ಕಾಯಿ ಇದೆ, ಗುಂಡ್ಕಾಯಿ ಟೇಸ್ಟ್ ಮಾಡೋಣ. ಇಲ್ಲೇ ಮೇಲೆ ಇಲ್ವೇ ಹುಡ್ಕಾಡ್ತೀಯಲ್ಲ. ಗುಂಡ್ಕಾಯಿ ಎಷ್ಟೇ ಬೇಯಿಸೋರು ಬೆಂದಿಲ್ದಿರೋ ತರನೇ ಗೊತ್ತಾಗೋದು. ಬಟ್ ಬಾಯಿಗೆ ಹಾಕಿದ್ರೆ ಕರಮ್ ಅಂತ ಸಿಗುತ್ತೆ. ಆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಈಗ ನಾವು ಗುಂಡ್ಕಾಯಿ ತಿಂತಿದ್ವಿ. ಸೌಂಡ್ ಕೇಳಿಸ್ತೈತಾ? ಕರಮ್ ಅಲ್ವಾ? ಈ ಹಸಿ ಈರುಳ್ಳಿ ಪ್ಲಸ್ ಈರುಳ್ಳಿ ತಿಂದ್ರೆ ಸಕ್ಕತ್ತಾಗಿರುತ್ತೆ ಮಾತ್ರ. ತಿನ್ ನೋಡ್ತೀನಮ್ಮ, ಸಕ್ಕತ್ತಾಗಿರುತ್ತೆ. ಸೂಪರ್ ಆಗಿದೆ. ಬೇಗ ಮಾಡಿದ್ರು ಟೇಸ್ಟ್ ಸಕ್ಕತ್ತಾಗಿ ಬಂದಿದೆ ಮಾತ್ರ. ಕೈಲಿ ಎಷ್ಟಾಗುತ್ತೆ ಆಯ್ತಾ? ಈ ಒಂದು ಬಕ್ಸಲ್ಲಿ ಎಷ್ಟು ಅನ್ನ ಬರುತ್ತೆ ಅಷ್ಟು ಅನ್ನ ಎತ್ಕೊಂಡು ಒಂದೇ ಸಲ ಒಂದ್ ಸ್ವಲ್ಪ ಕೆಳಗಡೆ ಚಲ್ದೇನೆ ತಿನ್ಬೇಕು. ತಿನ್ನಿ, ನಾನು ನೋಡ್ತೀನಿ ಫಸ್ಟ್. ನೋಡ, ನೀನೇ ತಿನ್ನಾಗಾಯ್ತು. ದೂರದಿಂದ ಬಂದಂತ ಸುಂದರಾಂಗ ಚಲ್ದಂಗೆ. ಏಯ್ ನಿಧಾನ, ನೀರ್ ಕುಡಿ. ಎಲ್ಲ ಈ ಕಡೆ ತಿರ್ಗೋಸಿ.
ಬೇಕಿತ್ತ ನಿನಗಿದು ಬೇಕಿತ್ತ ನಿನ್ಗಿದು ಬೇಕಿತ್ತ ಮಗನೇ. ಆದ್ರೂ ಅನ್ನ ಚೆನ್ನಾಗದೆ ಟೇಸ್ಟ್ ಚೆನ್ನಾಗದೆ. ಸಮಾಧಾನ ಮಾಡ್ಕೊ ಫಸ್ಟ್. ಆಮೇಲೆ ಮಾತಾಡ. ನಿನ್ ಕೈಲಿ ಎಷ್ಟು ಬರುತ್ತೆ ಅಷ್ಟಿನ್ನು, ನನ್ ಕೈಲಿ ಎಷ್ಟು ಬರುತ್ತೆ ಅಷ್ಟಿಂದ. ಗೊತ್ತು ಬಿಡು ದೊಡ್ಡದವ್ರಿಂದ ಅಂತ ಕೈ. ಚಿಕನು ಅನ್ನ ಎಲ್ಲ ಒಂದೇ ಸಲ ಹಾಕೊಟ್ನಲ್ಲ, ಟೇಸ್ಟು ಸಕ್ಕತ್ತಾಗೈತೆ ಮತ್ತು. ಸೊ ಇವಾಗ ನೋಡಿ ನಾನು ತಿನ್ಕೊಂಡೆ ಒಂದು ಸ್ವಲ್ಪನೇ ಚೆಲ್ಲಿಲ್ಲ ಆಯ್ತಾ. ಅದೇ ರೀತಿ ಈಗ ನೀನು ತಿನ್ನು, ಇದೇ ಚಾಲೆಂಜ್. ನೋಡೋಣ ಆಯ್ತು. ಇವಾಗ ನೀನು ರೆಡಿ 1 2 3 ಸ್ಟಾರ್ಟ್. ಸ್ಟಾರ್ಟ್ ಹೇಳಕ್ಕೂ ಮುಂಚೆ ತಡಿಯಪ್ಪ, ನಾನು ರೆಡಿ ಮಾಡ್ಕೊಬಾರ್ದ. ಇವಳು ಮಧ್ಯದಲ್ಲಿ ಇವಳು ತಿನ್ಸೋದೇ ಮಾಡ್ಕೊಟ್ಟು. ಸರಿ ಆಯ್ತು ತಿನ್ನೋ. ಅದು ಇದೆಲ್ಲ ತಿನ್ನೋ, ಚಿಕನ್ ಎಲ್ಲ ತಿನ್ನೋ, ಪರವಾಗಿಲ್ಲ, ಏನೆಲ್ಲ ಚೆನ್ನಾಗಿರ್ತದೆ. ಲಿವರ್ ಎಲ್ಲ ಅಂದ್ರೆ ನಾನು ಹಾಕೊಂಡಲ್ಲ. ಫುಲ್ ಹಿಂಗೆ ಹಾಕಬೇಕು, ಹಿಂಗೆ ಎತ್ಕೋಬೇಕು ಏನ ತರ್ಸ. ಹಾಂ ಆಯ್ತಾ, ಕೈ ಇಷ್ಟ ಇರೋದು ಎಲ್ಲ ತಿರುಗಿ ಎಲ್ಲ ಚೆಲ್ಲೇ ಬಿಟ್ಟ ಅಲ್ಲ ಚಿನ್ನಮ್ಮ ಅಲ್ಲಿ. ಬಾಯಿ ನೋಡು, ಮೋತಿ ನೋಡು. ಹಂಗೈತೆ ಟೇಸ್ಟ್. ಕಾಂಬಿನೇಷನ್ ಹಂಗೈತೆ, ಹಿಂಗೆ ತಿನ್ಬೇಕು, ಚೆನ್ನಾಗಿರೋದ. ಆ ಕಡೆ ಈ ಕಡೆ ಕೆನೆ ನೋಡು ಊದ್ಕೊಬಿಟ್ಟವಲ್ಲ ಚಿನ್ನಮ್ಮ. ರೈಸ್ಟದಲ್ಲಿ ಮಧ್ಯದಲ್ಲಿ ಹಾಂ, ಈರುಳ್ಳಿ ಸೊಪ್ಪು ನೋಡು, ಈರುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕೊಡ್ತಾ ಇದ್ದೆ. ಈ ತರ ಎರಡು ತುತ್ತಿಂದ್ರೆ ಎರಡು ತುತ್ತಿಗೆ ಹೊಟ್ಟೆ ತುಂಬೋಯ್ತು ನಂಗೆ ಅಲ್ಲ. ಪೂಜಾ ಅಲ್ಲೇ ತಿನ್ಬಿಟ್ಟು ಕೈ ತೊಳಕ ಒಂದು ಫುಲ್ ಪಡ್ತಾವಳೆ ಊಟ ತಿನ್ಬಿಟ್ಟು. ಚಿನ್ನಮ್ಮ ಹೊಟ್ಟೆ ತುಂಬ್ತಾ, ಹೊಟ್ಟೆ ನಾಯ್ತೈತಾ. ಸೊ ಊಟ ಮಾಡ್ಬಿಟ್ಟು ವಾಕಿಂಗ್ ಹೋಗೋದಕ್ಕೆ ರೆಡಿ ಆಗ್ತದಲ್ಲ. ಸೊ ನಾವು ಇಲ್ಲಿ ನಾನು ನನ್ನ ಮಗಳು ತಿಂತಾ ಇದ್ದೀವಿ. ಇಷ್ಟಿದೆ, ತಿನ್ನು ಅಂದರೆ ತಿಂತಾ ಇಲ್ಲ. ತಿನ್ಬಿಡು. ಊಟ ಮಾತ್ರ ಸೂಪರ್ ಆಯಿತು. ಇದು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಕೇಳೋದ. ಇಲ್ಲಿಗೆ ಈ ವಿಡಿಯೋ ಮುಗಿಸೋದೀನಿ. ಮತ್ತೊಂದು ವಿಡಿಯೋನಾಗೆ ಮತ್ತೆ ಬರ್ತೀನಿ.